ಅವನು ಜೀವಾಂಕು ನಿತ್ಯ ನಮ್ ಕಣ್ಣಿಗೆ ಕಾಣೋದಿಲ್ಲ. ಮರಣ ಎಷ್ಟು ನಮಗೆ ಅಷ್ಟು ಮಾತ್ರ ತಿಳಿಯುತ್ತೆ, ಅದ್ರ ಮುಂದೆ ತಿಳಿಯೋದಿಲ್ಲ. ಆಮೇಲೂ ಇರ್ತಾನೆ ಅಲ್ಲಿ ಏನಾರ ಒಂದೆರಡು ಯುಕ್ತಿಗಳನ್ನ ಲಾಜಿಕ್ಸ್ ಯಾವ್ದಾರ ಒಂದೆರಡು ಹೇಳ್ಬೋದಾ ಅಂತ. T2 ಸಿಂಗ್ ಅಂತ ಒಬ್ಬ ಮನುಷ್ಯ, ಅದೇ ಒಂದು 50 ವರ್ಷದ ಮುಂಚೆ ಭಾರತದಲ್ಲೇ ನಡೆದಂತಹ ಘಟನೆ. ಆ ಮನುಷ್ಯ ಅವನು ಹುಡುಗ, 4-5 ವರ್ಷದ ಹುಡುಗ. 4-5 ವರ್ಷದ ಹುಡುಗ ಆಗಿದ್ದಾಗ ಅವನು ಮಾತಾಡೋಕೆ ಪ್ರಾರಂಭ ಮಾಡಿದ್ಮೇಲೆ, ನಾನು ಯಾಕೆ ಇಲ್ಲಿದ್ದೀನಿ, ನನ್ನ ಹೆಸರು ಸುರೇಶ್ ಕುಮಾರ್ ಅಂತ, ನಾನು ಯಾವುದೋ ಬೇರೆ ಕಡೆ ಹುಟ್ಟಿದ್ದೆ, ನನ್ನನ್ನು ಯಾರೋ ಕೊಂದುಬಿಟ್ರು, ನನ್ನ ಹೆಂಡತಿ ಮಕ್ಕಳಲ್ಲಿ ಇದ್ದಾರೆ, ನಾನು ಹೋಗ್ಬೇಕು ಅಂತ ಪ್ರಾರಂಭ ಮಾಡಿದ್ರು. ಇದು ವೆಲ್ ಡಾಕ್ಯುಮೆಂಟೆಡ್. ಇದು ನೀವು ಇದನ್ನ ಹೋಗಿ ಹುಡುಕ್ಬೋದು, ಸಿಗುತ್ತೆ. ಏನು ಎತ್ತ ಅಂತೆಲ್ಲ ವಿಚಾರಿಸಕ್ ಹೋದಾಗ, ಇಲ್ಲ ಅಂತವನು, ಇವರು ಅವ್ರ ತಂದೆ ತಾಯಿ ತುಂಬಾ ಇವನು ಈ ರೀತಿ ಮೊದಲು ಏನೋ ಮಾತಾಡ್ತಿದ್ದಾನೆ ಅಂತ ಹೇಳಿ ತುಂಬಾ ಈ ರೀತಿ ಇವನು ಹೇಳಕ್ ಪ್ರಾರಂಭ ಮಾಡಿದ್ಮೇಲೆ ಆ ಜಾಗಕ್ಕೆ ಹೋಗಿ ಕೇಳಲ್ಲ, ಯಾರೋ ಒಬ್ಬ ಮನುಷ್ಯ ಅಂತ ಅವನು ಇದ್ನಂತೆ, ಅವನನ್ನ ಕೊಂದಿದ್ರಂತೆ. ಆಮೇಲೆ ಅವನ ಹೆಂಡತಿ ವಿಧವೆ ಆಗಿದ್ದವಳು ಇವನ ಹತ್ರ ಬಂದಾಗ ತಾನು ಮತ್ತೆ ತನ್ನ ಹೆಂಡತಿ ಪೂರ್ವ ಜನ್ಮದಲ್ಲಿ ಏನ್ ಮಾತಾಡಿದ್ರು ಅವ್ರಿಬ್ರಿಗೆ ಮಾತ್ರ ಗೊತ್ತಿರೋ ವಿಷಯಗಳನ್ನ ನೀವು ಹೇಳಿದ್ರು. 4 ವರ್ಷದ ಹುಡುಗ ಮಾಡಿದ ಕೆಲಸಗಳಿಗೆ ಇದನ್ನ ಜಾತಿ ಸ್ಮೃತಿ ಅಂತ ಕರೀತಾರೆ. ಜೀವನ ಸ್ಥಾಯಿತ್ವ ಇಲ್ಲ ಅಂತಂದ್ರೆ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು?